ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, SSC GD 2025 ಪ್ರಶ್ನೆ ಪತ್ರಿಕೆ. ಸೊ ಫಸ್ಟ್ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ, ಅದಾದ ನಂತರ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ, ಅದಾದ ನಂತರ ಮೂರನೇ ವಿಡಿಯೋ ಬಂದು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 3 ವಿಡಿಯೋ ಅಪ್ಲೋಡ್ ಆಗಿತ್ತು. ಇದು 4ನೇದು. ಸೊ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರು, ಇದು ಸಹ 20 ಮಾರ್ಕ್ಸನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಕ್ವಶನ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸೆಲೆಕ್ಟ್ ದ ಕರೆಕ್ಟ್ ಕಾಲೊಕೇಶನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ದ ಟೀಚರ್ ಗೇವ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ದ ಎಕ್ಸಾಮ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೆಲ್ಲ ಗ್ರಾಮರ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆಯೇ ಆಗಿರುತ್ತೆ ಸ್ನೇಹಿತರೆ. ಏನು ವಾಕ್ಯಗಳ ರಚನೆ ಇರುತ್ತೋ ಸೊ ಅದು ಮತ್ತು ಗ್ರಾಮರ್ ಆಂಟೋನಿಯಮ್ಸ್ ಆಗಿರ್ಬೋದು, ಆಪೋಸಿಟರ್ಸ್ ಆಗಿರ್ಬೋದು, ನುಡಿಗಟ್ಟು ಐಡಿಯಮ್ಸ್ ಆಗಿರ್ಬೋದು. ಸೊ ಈ ರೀತಿ ಎಕ್ಸಾಮ್ಗೆ ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ದ ಟೀಚರ್ ಗೇವ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ದ ಎಕ್ಸಾಮ್. ಗ್ರೇಟ್ ಇನ್ಸ್ಟ್ರಕ್ಷನ್, ಕೇರ್ಫುಲ್ ಇನ್ಸ್ಟ್ರಕ್ಷನ್, ಸ್ಟ್ರಾಂಗ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಟೀಚರ್ ಗೇವ್ ದ ಸ್ಟೂಡೆಂಟ್ಸ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ದ ಎಕ್ಸಾಮ್ ಅಂತಕ್ಕಂಥದ್ದು. ಸೊ ಆನ್ಸರ್ಸ್ಗಳು ಸಹ ಅಲ್ಲೇ ಇದ್ದಾವೆ, ನೋಡ್ಕೊಳ್ತಾ ಹೋಗಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಯಮ್ ಆಫ್ ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಆಂಟೋನಿಯಮ್ ಮೀನ್ಸ್ ಆಪೋಸಿಟ್ ವರ್ಡ್ ಆಗಿರುತ್ತೆ. ಸೊ ಫ್ಲಾಂಟ್ಗೆ ಆಪೋಸಿಟ್ ವರ್ಡ್ ಯಾವುದಂತ ಹೇಳಿದ್ರೆ ಹೈಡ್ ಅಂತಕ್ಕಂಥದ್ದು. ಹೈಡ್ ಅಂದರೆ ಮರೆಮಾಚು ಅನ್ನೋ ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಗ್ರೇ ಡ್ಯಾಶ್ ಈಸ್ ನೋ ಶ್ಯೂರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್ ಅಂತ ಕೊಟ್ಟಿದ್ದಾರೆ. ಸೊ ಏರ್ ಅಂತ ಹೇಳಿದಾಗ ಇಲ್ಲಿ ಕೂದಲು ಅನ್ನೋ ಅರ್ಥ ಬರುತ್ತೆ. ಗ್ರೇ ಹೇರ್ ಈಸ್ ನೋ ಶ್ಯೂರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್ ಅಂತಕ್ಕಂಥದ್ದು. ಸೊ ಮತ್ತೊಂದು ಆಂಟೋನಿಯಮನ್ನು ಕೇಳಿದರೆ ಸ್ನೇಹಿತರೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಆರೋಗ್ಯಾಂಟ್. ಆರೋಗ್ಯಾಂಟ್ನ ಒಂದು ಆಪೋಸಿಟ್ ವರ್ಡ್ ಅಥವಾ ಆಂಟೋನಿಯಮ್ ಯಾವುದಂತ ಹೇಳಿದ್ರೆ ಹಂಬಲ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಐಡಿಯಮ್. ಮ್ಯಾನ್ ಆಫ್ ಸ್ಟಾಪ್ ಪದದ ಒಂದು ಐಡಿಯಮ್ನ ಅರ್ಥ, ಈ ಮೀನಿಂಗನ್ನು ಕೇಳಿದರೆ ಇಲ್ಲಿ ಎ ಪರ್ಸನ್ ಹೂ ಈಸ್ disregarded has lacking character or morality. ಸೊ ಮಾರಾಲಿಟಿ ಅಥವಾ ಆ ಒಂದು ಕ್ಯಾರೆಕ್ಟರಲ್ಲಿ ಲಾಕ್ ಆಗ್ತಕ್ಕಂಥ ಒಂದು ಪರ್ಸನ್ ಯಾರಿರ್ತಾರೋ ಸೊ ಅವ್ರನ್ನ ಮ್ಯಾನ್ ಆಫ್ ಸ್ಟಾ ಅಂತ ಹೇಳ್ತಾರೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ವಿ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಡ್ಯಾಶ್ ವಿತೌಟ್ ಎಕ್ಸ್ಟರ್ನಲ್ ಹೆಲ್ಪ್. ಅಂದರೆ ಬೇರೆಯವರ ಒಂದು ಹೆಲ್ಪನ್ನು ತಗೊಳ್ದೇನೆ ಈ ಒಂದು ಪ್ರಾಜೆಕ್ಟ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳಿದರೆ. ಸೊ ಅವರ್ ಸೆಲ್ಫ್ಸ್, ಒನ್ ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಅಂತ ಹೇಳುವಾಗ ಇಲ್ಲಿ ಫ್ಲೂರಲ್ ಫಾರ್ಮ್ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ಅವರ್ ಸೆಲ್ಫ್ಸ್ ಸೊ ಫ್ಲೂರಲ್ ಫಾರ್ಮಲ್ಲಿ ಬರಬೇಕಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ ಸ್ನೇಹಿತರೆ, the following sentence has been divided into parts. One of them may contain an error. Select the part that contains the error from the given options. If you do not find any error, mark no error as your answer ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಪಾರ್ಟ್ಗಳನ್ನ ಕೊಟ್ಟಿದ್ದಾರೋ, ಏನು ಸೆಂಟೆನ್ಸನ್ನು ಕೊಟ್ಟಿದ್ದಾರೋ, ಸೆಂಟೆನ್ಸಲ್ಲಿ ತಪ್ಪಾಗಿದ್ರೆ ಯಾವ್ದು ತಪ್ಪಾಗಿದೆಯೋ ಸೊ ಅದನ್ನು ಮಾರ್ಕ್ ಮಾಡಬೇಕು. ತಪ್ಪಾಗಿಲ್ಲ ಅಂತ ಅಂದರೆ ನೋ ಎರರ್ ಅಂತ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಸೊ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಾಗಿದೆ, ಅಲ್ಕಾ ಹ್ಯಾಡ್ ಬೀನ್ ರೈಟಿಂಗ್ ಟು ಹರ್ ಬಾಸ್ ಅಂಟಿಲ್ ಶಿ ರಿಯಲೈಸ್ that he was not interested in resolving her issues ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಆಪ್ಷನ್ 4 ಟು ಹರ್ ಬಾಸ್ ಅಂಟಿಲ್ ಶಿ ರಿಯಲೈಸಸ್ ಅಂತಕ್ಕಂಥದ್ದು ತಪ್ಪಾಗಿರುವಂಥ ಒಂದು ಹೇಳಿಕೆ ಆಗಿರುತ್ತೆ ಸ್ನೇಹಿತರೆ, ಅಂದರೆ ಪಾರ್ಟ್ ಆಗಿರುತ್ತೆ. ಆ್ಯಂಡ್ ಮತ್ತೊಂದು, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಐಡಿಯಮ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಕೊಟ್ಟರೆ ಅಂಡರ್ಲೈನ್ ಮಾಡಿದಾರಲ್ಲ ಸೊ ಅಲ್ಲಿಗೆ ಬರ್ತಕ್ಕಂಥ ಐಡಿಯಮ್ ಯಾವುದು ಬರಬಹುದು ಅಂತಕ್ಕಂಥದ್ದು. ವೆನ್ ಇಟ್ ಕಮ್ಸ್ ಟು ಕುಕ್ಕಿಂಗ್ ಶಿ ಕ್ಯಾನ್ ರಿಯಲಿ ಥಿಂಕ್ ಕ್ರಿಯೇಟಿವ್ಲಿ ಆ್ಯಂಡ್ ಅನ್ಕನ್ವೆನ್ಷನಲಿ ಟು ಕ್ರಿಯೇಟ್ ಯೂನಿಕ್ ಡಿಶಸ್ ದ್ಯಾಟ್ ಸರ್ಪ್ರೈಸ್ ಎವ್ರಿ ಒನ್. ಅಂದರೆ ಏನು ಮಾಡ್ತಾರೆ, ಅಡುಗೆ ಮಾಡಬೇಕು ಹೋಗಬೇಕಾದ್ರೆ ಸೊ ಒಂದು ಥಿಂಕ್ ಅಂದರೆ ಕ್ರಿಯೇಟಿವಿಟಾಗಿ ಮತ್ತು ಅನ್ಕನ್ವೆನ್ಷನಲಿ ಆ ಒಂದು ಐಡಿಯಾನ ಅಡುಗೆ ಡಿಶಸ್ನ ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಎಲ್ರಿಗೂ ಸಹ ಸರ್ಪ್ರೈಸ್ ಕೊಡಬೇಕಂತಕ್ಕಂಥದ್ದು. ಸೊ ಈ ಒಂದು ಕ್ರಿಯೇಟಿವಿಟಿ ಮತ್ತು ಅನ್ಕನ್ವೆನ್ಷನಲಿ ಅಂತ ಏನಿದೆಯೋ ಸೊ ಅದಕ್ಕೆ ಸರಿಯಾದ ಒಂದು ಐಡಿಯಾ ಯಾವುದಂತ ಕೇಳಿದ್ರೆ ಔಟ್ಸೈಡ್ ದ ಬಾಕ್ಸ್ ಅಂತಕ್ಕಂಥದ್ದು ಆಪ್ಷನ್ ಎ.
Is next to identify the sentence with the incorrectly spelled wrong ಅಂತ ವರ್ಡ್ ಅಂತ ಕೊಟ್ಟರೆ ಅಂದರೆ ಇನ್ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವುದು ಇಲ್ಲಿ. ದ ಸ್ಟೂಡೆಂಟ್ಸ್ ವ್ರೋಟ್ ಆನ್ ಇಂಟ್ರೆಸ್ಟಿಂಗ್ ಎಸ್ಸೆ ಆನ್ ದ ಟಾಪಿಕ್ ಅಂತ ಕೊಟ್ಟಿದ್ದಾರೆ. ದ ಫಿಲ್ಮ್ ವಾಸ್ ಪ್ರೈಸ್ಡ್ ಫಾರ್ ಇಟ್ಸ್ ಸ್ಟನ್ನಿಂಗ್ ಸಿನಿಮ್ಯಾಟೋಗ್ರಫಿ ಅಂತಕ್ಕಂಥದ್ದು. ದ ಸೈಂಟಿಸ್ಟ್ ಪ್ರೆಸೆಂಟೆಡ್ ಈಸ್ ಫೈಂಡಿಂಗ್ಸ್ ಅಟ್ ದ ಕಾನ್ಫರೆನ್ಸ್. ದ ಬೇಕ್ರಿ ಮೇಕ್ಸ್ ಡಿಲಿಷಿಯಸ್ ಪಾಸ್ಟಿಸ್ ಎವ್ರಿ ಡೇ ಅಂತ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ದ ಸ್ಟೂಡೆಂಟ್ಸ್ ವ್ರೋಟ್ ಆನ್ ಇಂಟ್ರೆಸ್ಟಿಂಗ್ ಎಸ್ಸೆ ಆನ್ ದ ಟಾಪಿಕ್ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಸ್ಪೆಲ್ ರಾಂಗ್ ಅಂತ ಹೇಳಬಹುದು. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ವರ್ಡ್ ಇನ್ ಬ್ರಾಕೆಟ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟರೆ. ಸೊ ಆಂಟೋನಿಮ್ಸ್ ಅಂತ ಹೇಳಿದಾಗ ಈ ಒಂದು ಡಿಸ್ಟ್ರಕ್ಷನ್ಗೆ ಆಪೋಸಿಟ್ ಬರಬೇಕಾಗುತ್ತೆ. ಇಲ್ಲಿ ಕ್ರಿಯೇಷನ್ ಅಂತಕ್ಕಂಥದ್ದು ಆಗಿರುತ್ತೆ. ದ ವೈಡ್ ಸ್ಪ್ರೆಡ್ ಕ್ರಿಯೇಷನ್ ಆಫ್ ದ ನ್ಯಾಚುರಲ್ ವರ್ಲ್ಡ್, ಟ್ರೀಟ್ಸ್ ದ ಫುಡ್ ವಿ ಈಟ್, ದ ವಾಟರ್ ವಿ ಡ್ರಿಂಕ್ ಆ್ಯಂಡ್ ದ ಏರ್ ವಿ ಬ್ರೀತ್ ಅಂತಕ್ಕಂಥದ್ದು. ಅಂದರೆ ಡಿಸ್ಟ್ರಕ್ಷನ್ಗೆ ಆಪೋಸಿಟ್ ವರ್ಡು ಆಂಟೋನಿಮ್ ವರ್ಡ್ ಬಂದು ಕ್ರಿಯೇಷನ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. Next, the following sentence has been split into 4 segments. Identify the segment that contains a grammatical errors. ಇಲ್ಲೂ ಅಷ್ಟೇ 4 ಸೆಗ್ಮೆಂಟ್ ಅದು 4 ಪಾರ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದಿದೋ ಅದನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಈ ಸ್ಪೋಕ್ passionately about his favorite book, articulating has thoughts clear and engaging everyone in a lively discussion. ಅಬೌಟ್ ಇಟ್ಸ್ ದೆಮ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ ಸ್ನೇಹಿತರೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಇಟ್ ಈಸ್ ಆ ಸೈನ್ ಅಗೇನ್ಸ್ಟ್ ಗಾಡ್ ಆ್ಯಂಡ್ ಹ್ಯೂಮಿನಿಟಿ ಟು ಡ್ಯಾಶ್ ಪ್ಲೇಸಸ್ ಆಫ್ ರಿಲಿಜಿಯಸ್ ವರ್ಷಿಪ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಡಿಸ್ಕ್ರೇಟ್ ಅಂತಕ್ಕಂಥದ್ದು ಆಗಿರುತ್ತೆ. Select the most appropriate options to fill in the blank. The dog ran across the garden chasing the cat. Select the most appropriate synonym of the thought. So synonyms ತುಂಬ ಕೇಳಿದ್ದಾರೆ ಸ್ನೇಹಿತರೆ. ಬ್ರಾಡ್ಗೆ ಸಿನೋನಿಯಮ್ಸ್ ಅಂತ ಕೇಳಿದಾಗ ಇಲ್ಲಿ ವೈಡ್ ಅಂತಕ್ಕಂಥದ್ದು ಆಗಿರುತ್ತೆ. ಸಿನೋನಿಯಮ್ಸ್ ಅಂತ ಹೇಳಿದ ಸ್ನೇಹಿತರೆ ಇದು ಸಮಾನಾರ್ಥಕ ಪದಗಳು ಅಥವಾ ಸೇಮ್ ಮೀನಿಂಗ್ ಅಂತ ಏನು ಹೇಳ್ತೀವೋ ಒಂದೇ ಮೀನಿಂಗನ್ನು ಹೊಂದಿರತಕ್ಕಂಥದ್ದು. ಬ್ರಾಡ್ ಅಂದರೆ ಆಗಲ್ಲ, ವೈಡ್ ಆಗಲ್ಲ, ಅದು ಬರುತ್ತೆ. Select the options that rectifies the underlined spelling error. The students had to write an essay for this assignment. ಅಸೈನ್ಮೆಂಟ್ಸ ಒಂದು ಸರಿಯಾದಂಥ ಒಂದು ಸ್ಪೆಲ್ ಯಾವುದಂತ ಹೇಳಿದ್ರೆ ASS ಡಬಲ್ ಎಸ್ ಬರಬೇಕು. ಇಲ್ಲಿ ಸಿಂಗಲ್ ಎಸ್ ಇದೆ. ಸೊ ಇದು ಆನ್ಸರ್ ಆಗಿರುತ್ತೆ. ಮತ್ತೊಂದು ಪ್ರಶ್ನೆ ಸ್ನೇಹಿತರೆ. ಇಲ್ಲೇನು ಕೊಟ್ಟಿದ್ದಾರೋ ಇಲ್ಲ ನೋಡ್ತಾ ಹೋದಾಗ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಂಬರ್ 1 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬರ್ತಕ್ಕಂಥದ್ದು ಯಾವುದಂತ ಕೇಳಿದರೆ ಸೊ ದೇರ್ ಈಸ್ ಅ ಪ್ಲೆಸೆಂಟ್. ಓಕೆ, ದೇರ್ ಇಸ್ ಅ ಪ್ಲೆಸೆಂಟ್ ಅಂತಕ್ಕಂಥದ್ದು ಇಲ್ಲಿ ಬರಬೇಕು. ಸೆನ್ಸ್ ಆಫ್ ಫ್ರೀಡಮ್ ಅಬೌಟ್ ಬೀಯಿಂಗ್ ಅಲೋನ್ ಇನ್ ಅ careers that is jolting noisily through the night. It is liberty unrestrained in a worry. ಸೊ ಎರಡನೇ ಆಪ್ಷನ್ ಇಲ್ಲಿದೆ ನೋಡಿ. ಎರಡನೇದಕ್ಕೆ ಸೊ ಇಲ್ಲಿ ಒಂದೊಂದು ಅಷ್ಟೇ ಕೊಟ್ಟಿರೋದು ಸ್ನೇಹಿತರೆ. ಸೊ ಅಲ್ಲಿ ಫುಲ್ ಏನು ಕೊಟ್ಟಿಲ್ಲ ಕಾಂಪ್ರಿಹೆನ್ಷನ್. ಸೊ ಒಂದೊಂದು ಮಾತನ್ನೇ ಕೊಟ್ಟಿದ್ದಾರೆ, ಫುಲ್ ಕಂಪ್ಲೀಟಾಗಿ ಮಾಡ್ತಕ್ಕಂಥದ್ದು ಏನಿಲ್ಲ. ಓಕೆ, ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಎರಡನೇದೇನು ಬಂದಿದೆ ಅಂತ ಹೇಳಿದರೆ ಅದೇ ಸೇಮ್ ಕಾಂಪ್ರಿಹೆನ್ಷನು ಒಂದಕ್ಕೆ ಹಾಕಿದ್ವಿ, ಎರಡನೇದಕ್ಕೆ ಬಂದು